ಪ್ಯಾಲೆಸ್ತೈನ್ ಧ್ವಜ ಹಿಡಿದು ಓಡಾಡಿದವರಿಗೆ ಪ್ರಭಾವಿಗಳ ರಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ ಮಾಜಿ ಸಚಿವ ಸಿಟಿ ರವಿ ಅವರು. ಯಾರ ರಕ್ಷಣೆ ಇದೆ? ಪೊಲೀಸರು ಕ್ರಮ ತೆಗೆದುಕೊಳ್ಳದೇ ಇರೋದು ತಪ್ಪು ಅಂತ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಸೊ ಈಗಲೇ ಇಂಥ ಕ್ರಿಮಿಗಳನ್ನ ಸದೆಬಡಿಯಬೇಕು. ಪ್ಯಾಲೆಸ್ತೈನ್ ಧ್ವಜ ಹಿಡಿದು ಓಡಾಡಿದವರಿಗೆ ಪ್ರಭಾವಿಗಳ ರಕ್ಷಣೆ ಇದೆ ಅನ್ನುವಂಥದ್ದನ್ನ ಸಿಟಿ ರವಿ ಅವರು ಮಾಜಿ ಸಚಿವರು ಆರೋಪವನ್ನ ಮಾಡಿದ್ದಾರೆ. ಸೊ ಏನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ನಿನ್ನೆ ಸುಮಾರು ಒಂದು 20ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳಲ್ಲಿ ಮತ್ತು ಒಂದು 4 ವೀಲ್ನಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಿಡ್ಕೊಂಡು ರಸ್ತೆಯಲ್ಲಿ ರ್ಯಾಲಿ ಮಾಡಿದ್ದಾರೆ. ಅಂದರೆ ನಿಮಗೆ ವಿತೌಟ್ ಪರ್ಮಿಷನ್ನು ಬೈಕಲ್ಲಿ ಬೇರೆ ಬೇರೆ ರೋಡ್ಗಳಲ್ಲಿ ಓಡಾಡಿಸ್ಕೊಂಡು ಹೋಗಿದ್ದಾರೆ. ಆರಂಭದಲ್ಲಿ ಯಾವ ಧ್ವಜ ಅಂತ ಭಾಳ ಜನರಿಗೆ ಅರ್ಥ ಆಗಿಲ್ಲ. ಒಂದು ಕಡೆ ಅವರು ಇಸ್ಲಾಂ ಧ್ವಜ ಹಿಡಿದಿದ್ದಾರೆ, ಇನ್ನೊಂದು ಕಡೆ ಪ್ಯಾಲೆಸ್ತೈನ್ ಧ್ವಜ ಹಿಡಿದಿದ್ದಾರೆ. ಇದು ಯಾವ ಧ್ವಜ ಏನು ಅಂತ ಅರ್ಥ ಆಗಿಲ್ಲ. ಆದರೆ ಕೆಲವರಿಗೆ ಏನೋ ಅನುಮಾನ ಬಂದು ಫೋಟೋ ತೆಗೆದು ಗೂಗಲಲ್ಲಿ ಸರ್ಚ್ ಮಾಡಿದ್ದಾರೆ. ಗೂಗಲ್ ಸರ್ಚ್ ಮಾಡಿದಾಗ ಗೊತ್ತಾಗಿದೆ ಇವರು ಹಿಡಿದಿರೋದು ಪ್ಯಾಲೆಸ್ತೈನ್ ಧ್ವಜ ಅಂತ ಗೂಗಲ್ ಸರ್ಚ್ ಮಾಡಿದಾಗ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯುವ ಮೋರ್ಚಾದ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ದೂರು ಕೊಟ್ಟರು. ನಾನು ಕೂಡ ಪೊಲೀಸ್ ಮುಖ್ಯಾಧಿಕಾರಿಗಳಿಗೆ ಮಾತಾಡಿದೆ. ಆಮೇಲೆ ನನಗೆ ಮಾಹಿತಿ ಸಿಕ್ತು, ಕೆಲವು ಪ್ರಭಾವಿಗಳು ಅವ್ರ ಪರವಾಗಿ ಇನ್ಫ್ಲೂಯೆನ್ಸ್ ಮಾಡಿದ್ರು. ಒಂದು 200ಕ್ಕೂ ಹೆಚ್ಚು ಜನ ಪೊಲೀಸ್ ಠಾಣೆ ಮುಂದೆ ಬಂದರು. ಅವ್ರನ್ನ ಸಮಜಾಯಿಸಿ ಕೇಳಿಸ್ಕೊಂಡು ಬಿಟ್ಟು ಕಳಿಸಿದ್ದಾರೆ. ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ, ಇದು ಕೇವಲ ಸಾಮಾನ್ಯ ಸಂಗತಿ ಅಲ್ಲ. ಒಬ್ಬ ಟೆರರಿಸ್ಟ್ ಆಗೋದಕ್ಕೆ ಮೊದಲು ಅವನನ್ನು ಮೈಂಡ್ ಸೆಟ್ ಮಾಡ್ತಾರೆ. ಮೈಂಡ್ ಸೆಟ್ ಮಾಡಿದ ಮೇಲೆ ಅವನನ್ನೇ ಹ್ಯೂಮನ್ ಬಾಂಬ್ ಆಗಿಯೂ ಕೂಡ ಪ್ರಿಪೇರ್ ಮಾಡ್ತಾರೆ. ಈಗ ಪ್ಯಾಲೆಸ್ತೈನ್ ಧ್ವಜ ಹಿಡಿಬೇಕು ಅಂದರೆ ಅದು ಹಿಂದ್ಗಡೆ ಮೈಂಡ್ ಸೆಟ್ ಮಾಡೋ ನೆಟ್ವರ್ಕ್ ಕೆಲಸ ಮಾಡ್ತಾಯಿದೆ. ಯಾವುದು ಅದು ನೆಟ್ವರ್ಕು? ಯಾರು ಅದ್ರ ಹಿಂದ್ಗಡೆ ಇದ್ದಾರೆ? ಇವತ್ತು ಪ್ಯಾಲೆಸ್ತೈನ್ ಧ್ವಜ ಹಿಡಿತಾರೆ, ಅವ್ರು ಯಾರ ಕೈನಲ್ಲೂ ರಾಷ್ಟ್ರಧ್ವಜ ಇರಲಿಲ್ಲ. ಇದಿದ್ದು ಕೇವಲ ಪ್ಯಾಲೆಸ್ತೈನ್ ಧ್ವಜ ಮತ್ತು ಇಸ್ಲಾಮಿನ್ ಧ್ವಜ. ಇದೇ ಮಾನಸಿಕತೆ ಭಾರತ ವಿರೋಧಿ ಆಗುತ್ತೆ ಮತ್ತು ಭಯೋತ್ಪಾದಕರ ಆಗಲಿಕ್ಕೂ ಕಾರಣ ಆಗುತ್ತೆ. ಅದರ ಸಮಗ್ರ ತನಿಖೆ ಆಗಬೇಕು. ಸಮಗ್ರ ತನಿಖೆಯಾಗಿ ಇದು ಹಿಂದ್ಗಡೆ ಇರುವಂಥ ನೆಟ್ವರ್ಕನ್ನು ಡೆಸ್ಟ್ರಾಯ್ ಮಾಡಬೇಕು. ಅದು ಯಾರು ಹಿಂದ್ಗಡೆ ಇದ್ದಾರೆ ಅಂತ ಅದನ್ನು ನೆಟ್ವರ್ಕನ್ನು ಡೆಸ್ಟ್ರಾಯ್ ಮಾಡಬೇಕಾದಂಥ ಕೆಲಸ ಮಾಡಬೇಕಾಗತ್ತೆ. ಅದು ಮಾಡ್ದಲೇ ಕೇವಲ ಇದೊಂದು ಸಣ್ಣ ಘಟನೆ ಅಂತಂದರೆ ನಮ್ಮ ಹೋಮ್ ಮಿನಿಸ್ಟ್ರು ಹಾಗೆ ಇದ್ದಾರೆ, ಅವರಿಗೆ ಎಲ್ಲವೂ ಕೂಡ ಸಣ್ಣ ಘಟನೆಯಾಗೇ ಕಾಣುತ್ತೆ. ಅದಕ್ಕಾಗಿ ನಾನು ಅದರ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇನೆ.